ನಾವು ನಮ್ಮ ಮಗಳಿಗಂತಂದು ವಾರ್ಡ್ರೋಬ್ ಆರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆದ್ರೆ ಈಗ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡೋದು ನಮಗೆ ಬ್ಯಾಡ್ ಅನ್ನಿಸ್ತು. ಹಾಗಾಗಿ ನಾ ಒಂದು ಪ್ರಾಡಕ್ಟ್ನ ಆನ್ಲೈನಾಗ ಆರ್ಡರ್ ಮಾಡಿ ತರಿಸೀನಿ. ಅದ್ರದ್ದು ಬಿಲ್ಡ್ ಕ್ವಾಲಿಟಿ ಹೆಂಗೈತಿ ಮತ್ತು ಅದಕ್ಕೆ ಕಾಸ್ಟ್ ಎಷ್ಟಾಯ್ತು ಅಂತಂದು ನಾ ಈ ವಿಡಿಯೋದಾಗ ತೋರಿಸ್ತೀನಿ. ರೀ ನಮ್ಮ ಗುಂಡಿಗೆ ಆರ್ಡರ್ ಹಾಕಿದ್ಮೇಲೆ ಅದು ಪಾರ್ಸಲ್ ಬಂತು. ಇಷ್ಟು ಸಣ್ಣ ವಾರ್ಡ್ರೋಬ್? ಹಾಂ, ಇದ್ರಾಗ ವಾರ್ಡ್ರೋಬ್ ಐತಿ. ಬರ್ರಿ ಹೆಂಗೈತಿ ತಗೋದು ನೋಡೋಣ. ಇದು ಇಂಥದ್ದು ಪಿಂಕ್ ಕಲರ್ ಶೀಟ್ ಕೊಟ್ಟಾರ ಇದಕ್ಕೆ. ಮ್ಯಾಟ್ ಏನಿದೆ? ಹಾಂ, ಮೇಲೆ ಮುಚ್ಚಾಕಿದು. ಇದು ನಮಗೆ ಲಾಸ್ಟಿಗೆ ಬೇಕಾ? ಇದು ಸೈಡ್ ಇಡೋಣ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ ಹೆಂಗೆ ಜೋಡಿಸ್ಬೇಕು, ಏನು ಮಾಡ್ಬೇಕಂತ. ಮತ್ತು ಇವೆಷ್ಟು ಹೆವಿ ಮೆಟೀರಿಯಲ್ ಅದಾವಲ್ಲ ಅಂದರು. ಮತ್ತು ಇದು 2 ಸೆಟ್ ಕೊಟ್ಟಾರ. ತಗೊಂಡು ಪೈಪ್ ಒಂದೊಂದು ಹೆಂಗೆ ಕ್ವಾಲಿಟಿ ಐತಿ ಫುಲ್ಲು. ಕೆಳಗಡೆ ಸ್ಟ್ಯಾಂಡ್ ರೆಡಿ ಮಾಡ್ಕೋಕ ಫಸ್ಟ್ 4 ಹೋಲ್ 4 5 ಹೋಲ್ 4 ನೀವು ತೊಗೊಂಡು ಜೋಡಿಸ್ಬೇಕು. ಅವ್ರು ಕೊಟ್ಟಂಗೆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಜೋಡಿಸ್ಕೊಂಡ್ರೂ ಆಗ್ತೈತಿ. ಇಲ್ಲಾಂದ್ರೆ ಯಾವುದಕ್ಕಾರ ಜೋಡಿಸಿದ್ರೆ ನಿಮ್ಮ ಮುಂದೆ ಜೋಡಿಸ್ಕೊಂತ ಹೋಗಿ ಮೇಲೆ ಹೋಗ್ತಿರಲ್ಲ, ಮೇಲೆ ಹೋದಂಗೆ ನಿಮ್ಗೆ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಲೋವರ್ ಫ್ರೇಮ್ ರೆಡಿ ಮಾಡ್ಕೋಬೇಕು. ಈ ಲೋವರ್ ಫ್ರೇಮ್ಗೆ ನೋಡ್ರಿ ಇಲ್ಲಿ 1 2 ಅಂತ ಕೊಟ್ಟಾರ. 1 2 ಅಂತಂದ್ರೆ ಇಲ್ಲಿ ನಿಮ್ಗೆ ನೋಡಿ ಗೊತ್ತಾಗ್ತೈತಿ. ಬ್ಯಾಕ್ ಸೈಡ್ ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲಂತಿ 1 2 ಅಂದ್ರೆ 4 ಹೋಲ ಮತ್ತು 5 ಹೋಲ. ಈಗ ನಮಗೆ 1 ಹೋಲ 1 ನಂಬರ ಮತ್ತು 2 ನಂಬರ್ ಎಷ್ಟು ಬೇಕಂತ ಕೊಟ್ಟಾರ. 4 ಹೋಲ 5 ಹೋಲಲ್ಲಿ ಇಲ್ಲಿ ಬ್ಯಾಕ್ ಸೈಡ್ ಐತಿ ನೋಡ್ರಿ. ಇಲ್ಲಿ 1 2 1 2 1 2 1 2 1 2 1 2 3 4 5 6 7 8 9 ಅಂದರೆ 10 ಪೈಪ್. ಈಗ ನಾವು 10 ಪೈಪ್ ತೊಗೊಂಡೇವೆ. 1 2 3 4 5 6 7 8 9 10 ಪೈಪ್ ಅದಾವ. ಮತ್ತು ನಮಗೀಗ 4 ಹೋಲ್ದು 4 ಅದಾವ, 5 ಹೋಲ್ದು 4 ಅದಾವ. ಈಗ ಫಸ್ಟ್ ನಾವೀಗ ಲೋವರ್ ಫ್ರೇಮ್ನ ರೆಡಿ ಮಾಡ್ಕೊಂಡಂತ ಬರೀ. ಈಗ 3 ಶೆಲ್ಫ್ಸ್ ಹತ್ತಾವ. ಶೆಲ್ಫ್ಸ್ ಅಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ನಮಗೆ ಈ ಥರ. ಇವ ಶೆಲ್ಫ್ಸ. ಇವಾಗ ಕೆಳಗಡೆ 3 ಹತ್ತಾವ. 3 ತೊಗೊಂಡಂತೀಗ ತೋರಿಸ್ತೀನಿ. ಈ 4 ಹೋಲ್ನ ಫಸ್ಟ್ ತೋರಿಸ್ಕೋಬೇಕು. ಯಾವ ಟೈಪ್ ಅಂದ್ರೆ ಇದು ಸ್ಟ್ಯಾಂಡ ಕೆಳಗೆ ಬರ್ಬೇಕು. ಫಸ್ಟ್ ಕೆಳಗಂದ್ರೆ ಈ ಥರ. ಫಸ್ಟ್ ನಾವೀಗ ಜೋಡಿಸ್ಕೊಂಡಂತ ಹೇಳ್ರಿ. ಬಿಡ ಒಂದು ಸ್ವಲ್ಪ ನೀವು ಟೈಟಾಗಿ ಜೋಡಿಸ್ಕೋರಿ. ಈಗ ನಮ್ದು ಒಂದು ಇದು ರೆಡಿ ಆಯಿತು. ಒಂದು ಫ್ರೇಮ್ ಈ ಥರ ನೆಕ್ಸ್ಟ್ ಜೋಡಿಸ್ಕೊಂಡು ಹೋಗ್ಬೇಕು ನಾವೀಗ. ನೆಕ್ಸ್ಟ್ ಫ್ರೇಮ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಫ್ರೇಮ್ಗೆ ಸೇಮ್ ಇದೇ ಥರ ಇದನ್ನು ಜೋಡಿಸ್ಕೊಂಡ್ಬಿಟ್ರೆ ಮುಗಿತಿಲ್ಲ. ಇದನ್ನೇ ಎಕ್ಸ್ಟೆನ್ಸ್ ಮಾಡ್ಕೊಂಡ್ರೆ ಲಾಸ್ಟಿಗ ಬಾರ್ ಕೊಟ್ರೆ ಫಿನಿಶಿಂಗ್ ಕೊಟ್ರೆ ಇದು ನಮ್ದು 3 ಇರುತ್ತೆ ಸೆಟ್. ಫುಲ್ ಇದು ನಮ್ದು ಒಂದು ಫುಲ್ ರೆಡಿ ಆಯ್ತು. ಹಿಂಗೆ ನಾವೇ ಎಲ್ಲ ಜೋಡಿಸ್ಕೊತ ಹೋಗೋಣ. ಇದು ಮಾಡತ್ತಿದ್ದ ಇದು ಓಕೆ. ಈಗ ನಮ್ಮದೀಗ 2ನೇ ಸ್ಟೆಪ್ಪು ರೆಡಿ. 3rd ಸ್ಟೆಪ್ಪು ಫಸ್ಟ್ ಸ್ಟೆಪ್, ಸೆಕೆಂಡ್, ಥರ್ಡ್, ಆಮೇಲೆ ಈಗ ನಾವು ನೆಕ್ಸ್ಟ್ 4th ಮಾಡ್ಕೋಬೇಕು. ಜಸ್ಟ್ ಎಲ್ಲ ಏನಿಲ್ಲ, ಬರೀ ಜಾಸ್ತಿ ಎಲ್ಲ ಸೈಡೆಲ್ಲ ಇದು ಹಾಕೊಂಡು ಹೋಗ್ಬೇಕು. ರಾಡ್ಗಳು ಸೈಡ್ ಹಾಕೊಂಡು ಹೋದ್ರೆ ರೆಡಿ ಆಗ್ತಿದ್ವಿ. ಈಸಿ ಐತಿ. ರಿಲೇಷನ್ ಅಷ್ಟು ಇದಾವೆ. ನೆಕ್ಸ್ಟ್ ಬರೋಲ್ಲ ಆಗ್ತಿಲ್ಲ.
4 1 1 2 3 4 ಈಗ ಕೆಳಗಿಂದ ಎಲ್ಲ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಫ್ರೇಮ್ಗಳೆಲ್ಲ ಒಂದು ಸ್ವಲ್ಪ ಶೀಟ್ಗಳು ಹಾಕೊಂಡ್ರೆ ಮುಗ್ದಂಗೆ ಆಯ್ತಾ. ಮೇಲಿಂದಷ್ಟು ನಾವೀಗ ಮೇಲಿಂದಷ್ಟು ಹಾಕೊಂಡ್ಬಿಟ್ರೆ ನಮಗೆ ಫುಲ್ಲಿ ಕಂಪ್ಲೀಟ್ ಆಯ್ತು. ಈಗ ನಾವೀಗ ಮೇಲಿನ ಶೀಟ್ ಒಂದು ಹಾಕೊಳ್ಳೋಣ ಅಂತ ಬರ್ರಿ. ಈಗ ಇವೇನು ಕೊಟ್ಟಾರ ನೋಡ್ರಿ, ಇವು ಟೈಪ್ ಇವು ಇಂಥವ ಎಂಟು ಕೊಟ್ಟಿರ್ತಾರೆ. ಇವನ್ನ ಕೆಳಗಡೆ ನಾವು ಇಲ್ಲಿ ಸ್ಟ್ಯಾಂಡ್ ಗತೆ ಹಾಕೋಬೇಕಾಕೈತಿ. ಇಲ್ಲೊಂದು ತೋರಿಸ್ತೇನೆ ನಿಮ್ಮನ್ನ ಹಾಕಿ ನೋಡ್ರಿ. ಈ ಥರ 4 ಕಡೆ ನಾವು ಇದನ್ನ ಸ್ಟ್ಯಾಂಡ್ ಹಾಕೋಬೇಕಿಂತವ. ಇವೇನು ಕೊಟ್ಟಾರ ನೋಡ್ರಿ, ಇವ ಹ್ಯಾಂಗರ್ ಟೈಪ್ ಅಂತಂದ್ರೆ ಈಗ ನಾವಿಲ್ಲಿ ಲಾಸ್ಟಿಗೆ ನಾವಿಲ್ಲಿ ಮೇಲೆ ಹಾಕೋಬೇಕಿದ್ನ. ಇವೇನು ಹ್ಯಾಂಗರ್ದಲ್ಲ ಈ ಥರ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ತೋರಿಸ್ತೀನಿ ನಿಮ್ಗೆ ನಾನು ಸ್ಯಾಂಪಲ್. ಲಾಕ್ ಹಿಂಗೆ ಹಿಡಿದ ಇದನ್ನು ಪ್ರೆಸ್ ಮಾಡ್ಬೇಕು. ನಾವಿಲ್ಲಿ ತೋರಿಸಿ ನೋಡ್ರಿ, ಪ್ರೆಸ್ ಮಾಡ್ಕೊಂಡ್ರೆ ಲಾಕ್ ಆಗ್ತೈತಿ ನೋಡ್ರಿ. ಈ ಥರ ಹಂಗೆ ಸೇಮ್ ಆ ಸೈಡ್ ಒಂದು ಇಲ್ಲಿ ಒಳಗೊಂದು ರಾಡ್ ಹಾಕಿ ಹ್ಯಾಂಗರ್ ಮಾಡ್ಕೋಬೇಕು. ತೋರಿಸ್ತೀನಿ ರೀ, ಸೇಮ್ ಇದೇ ಥರ ಇಲ್ಲಿ ಇದಕ್ಕೆ ನಾವು ಕನೆಕ್ಟ್ ಮಾಡಿ ಇಲ್ಲೊಂದು ಹಾಕ್ಕೊಂಡು ಇದಕ್ಕೆ ಇಲ್ಲಿ ಮತ್ತೊಂದು ಹ್ಯಾಂಗರ್ ಹಾಕೋಬೇಕು. ಈ ಥರ ಲಾಕ್ ಮಾಡ್ಬೇಕು. ತೋರಿಸ್ತೀನಿ ನೋಡ್ರಿ. ಲಾಕ್ ಆಯ್ತು. ಹ್ಯಾಂಗರ್ಗೆ ನಾವು ಏನಾರ ಟಬ್ ಎಲ್ಲ ಅದಿದ್ದು ಬೇಕಾದ್ರೆ ಹ್ಯಾಂಗೆಲ್ಲ ಮಾಡ್ಕೋಬೋದು. ಈಗ ನಮ್ಮದು ಆಲ್ಮೋಸ್ಟ್ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಇದೆಲ್ಲ ಸೈಡ್ದೆಲ್ಲ ಶೀಟ್ಗಳು ಹಾಕೊಂಡು ಇದ್ರ ಫುಲ್ ಕಂಪ್ಲೀಟ್ ಮಾಡೋಂತ ಬರ್ರಿ. ಈಗ ಶೀಟ್ ನಾವು ಇದ್ಮೇಲೆ ಹಾಕೋಣಂತ ಬರ್ರಿ. ಈಗ ಈ ತಂದಿದ್ದ ಪ್ರಾಡಕ್ಟ ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಯ್ತಾ. ನೀವೇನಾರ ನಿಮ್ಮ ಮಕ್ಕಳಿಗೆ ಏನಾರ ಅಥವಾ ಸಣ್ಣ ಮಕ್ಕಳಿಗೆ ಏನಾರ ತರಿಸ್ತೀನಿ, ವಾರ್ಡ್ರೋಬ್ಗೆ ಜಾಸ್ತಿ ಅಮೌಂಟ್ ಖರ್ಚು ಮಾಡ್ತೀನಿ ಅಂತಂದ್ರೆ ಇದು ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮತ್ತು ಯಾರ್ಯಾರು ಹಾಸ್ಟೆಲ್ನಾಗೆಲ್ಲ ಸ್ಟಡಿಗೆ ಅಂತ ಇರ್ತಿರಲ್ಲ, ನಿಮಗೆಂತ ವಾರ್ಡ್ರೋಬ್ಗಂತ ದುಡ್ಡು ಖರ್ಚು ಮಾಡೋದಕ್ಕಿಂತ ಇಂಥದ್ದು ನೀವು 1,000 ರೂಪಾಯಿಗೆಲ್ಲ ಕೊಡ್ತಂದ್ರೆ ನಿಮ್ಗೆ ಇದು ಯೂಸ್ಫುಲ್ ಆಗ್ತೈತಿ ಅಂತ ನನಗೆ ಅನಿಸ್ತೈತಿ. ಇದ್ರಾಗ ನಾವೀಗ ನಮ್ಮ ಮಗಳ ಬಟ್ಟೆನ ಇಟ್ಟು ನೋಡೋಣ ಅಂತ. ನಾನು ನಿಮಗೆ ಹ್ಯಾಂಗರ್ ಹೇಳಿದ್ನಲ್ಲ, ಅಲ್ಲಿ ಐತೆ ನೋಡ್ಬೋದು. ಹ್ಯಾಂಗರ್ ಇದು ನಮ್ಮ ಈ ಥರ ಹಾಕೊಳ್ಳೋಕೆ ಯೂಸ್ ಆಗ್ತೈತಿ. ಆಗಲೇ ಹ್ಯಾಂಗರ್ ತೋರಿಸಿದ್ನಲ್ಲ, ಇಲ್ಲಿ ನೀವು ಬೇಬಿ ಟವೆಲ್ಸ್ ಎಲ್ಲ ಬೇಕಾರೆ ಹ್ಯಾಂಗ್ ಮಾಡ್ಕೋಬೋದಾ. ಒಂದೊಂದು ಸಿಂಗಲ್ ತಕ್ಕೊಳ್ಬೇಕಾದ್ರೆ ಇದನ್ನ ಈ ಥರ ತಕ್ಕೊಂಡು ಹಿಂಗೆ ಲಾಕ್ ಮಾಡ್ಕೋಬೋದು. ಇಲ್ಲಿ ಸೈಡು ಈ ಥರ ಶೀಟ್ಸ್ ಕೊಟ್ಟಾರ, ಇಲ್ಲೂ ನಾವೇನಾರ ಇಟ್ಕೋಬೋದ. ಮತ್ತು ಮ್ಯಾಲೂ ಆದಷ್ಟು ಭಾಳ ಆಗಲಿಲ್ಲ ಅಂದ್ರೆ ಸ್ವಲ್ಪ ಐಟಮ್ಸ್ ಇಟ್ಕೊಳಕ್ಕೂ ಹೆಲ್ಪ್ ಆಗ್ತೈತಿ. ಇದು ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಇಡಕ್ಕೆ, ಬೇಬಿ ಕ್ಲಾತ್ಸ್ ಎಲ್ಲ ಇಡಕ್ಕೆ ನಮ್ಗೆ ಯೂಸ್ಫುಲ್ ಆಗ್ತೈತಿ. ನಮ್ಮ ಕಬೋರ್ಡ್ ಒಳಗೆ ಇಡೋಕ್ಕಿಂತ ಸಪ್ರೇಟ್ ಒಂದಿದ್ರೂ ಚಲೋ. ಈ ಪ್ರಾಡಕ್ಟ್ ಲಿಂಕ್ ನಿಮ್ಗೆ ಏನಾರು ಬೇಕಿತ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ, ಅಲ್ಲಿ ನೀವು ಹೋಗಿ ಬೈ ಮಾಡ್ಬೋದು. ನಾ ಇದನ್ನು ಪ್ರಮೋಷನಿಗೆ ಅಂತಂದು ಮಾಡತ್ತಿಲ್ಲ, ನಂಗೆ ಪರ್ಸ್ನಲಿ ಲೈಕ್ ಆತ. ಮತ್ತು ನಮ್ಮ ಪಾಪುಗೆ ತರಿಸಿದ್ದು ನಾನು ವೀಡಿಯೋ ಮಾಡಿ ಹಾಕಿದೆ ಅಷ್ಟೆ.